ಅವರಿಗೆ ಸರ್ಪ್ರೈಸ್ ಆಗ್ತದೆ. ಇವಳಿಗೆ ಅಡಿಗೆ ಬರೋದಿಲ್ಲ ಉದಾಸೀನ ಮಾರಿ, ಅದ್ರಲ್ಲಿ ವಿಡಿಯೋ ಬೇರೆ ಬೇರೆ ರೆಕಾರ್ಡ್ ಮಾಡಿ ಬೇರೆ ಆಗ್ತಿದ್ದಾಳೆ ಅಂತ. ನಾನು ಮಾಡಿರೋ ರೊಟ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಯ್ ಮೈ ಪೀಪಲ್, ಗುಡ್ ಮಾರ್ನಿಂಗ್. ಸೊ ಹೇಗಿದ್ದೀರಾ? ನಾನು ಮತ್ತೆ ಕಿಚನ್, ಮೀ ಆ್ಯಂಡ್ ಕಿಚನ್ ಆ್ಯಂಡ್ ಕುಕಿಂಗ್. ಯಾವುದನ್ನು ಕಡ್ದು ಬಡ್ದು ಎಲ್ಲ ನಾನು ಮಾಡೋದಿಲ್ಲ, ಈ ಥರ ಎಲ್ಲ ಈಸಿ ಪೀಸಿ ಮಾಡೋದು. ಫಸ್ಟ್ ಇನ್ನು ನೆನೆಸ್ಬೇಕಾಯ್ತಾ, ನೆನೆಸಿ ಆಮೇಲೆ ಮಾಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಸಾಕು. ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ಇವಾಗ ನಾನು ಇದನ್ನ ಇವಾಗ ಕಲಸಿ ಆಮೇಲೆ ನಾನು ಸ್ನಾನ ಮಾಡಿ ಬರುವಾಗ ಇದು ಕರೆಕ್ಟ್ ಆಗಿರ್ತದೆ. ಎಲ್ಲ ಚಂದ ತೊಳ್ಕೊಳ್ಳಿ ಆಯ್ತಾ ಮಾಡುವಾಗ. ನೀರು ಜಾಸ್ತಿ ಆಯಿತು. ಸೊ ಇಷ್ಟು ಮಾಡಿ ಇದನ್ನ ಇಟ್ಟು ಬಿಡೋದು. ಇನ್ನೇ ತಗೊಬಂದು ನಾನು ಪುದೀನ ಚಟ್ನಿ ಮಾಡ್ತೀನಿ. ನನಗೆ ಪುದೀನ ಫ್ಲೇವರ್ ಈಸ್ ತುಂಬ ಇಷ್ಟ. ನಮ್ಮ ಕಡೆ ಏನೇ ಬೆಳಿಗ್ಗೆ ಇಡ್ಲಿ ದೋಸೆ ಇರ್ತದೆ ಇದ್ರೆ ಅದಕ್ಕೆ ಡಿಫ್ರೆಂಟ್ ಅದಕ್ಕೆ ಕಾಂಬಿನೇಷನ್ ಯಾವಾಗಲೂ ಚಟ್ನಿಯೇ. ಬಟ್ ಚಟ್ನಿಯಲ್ಲಿ ಬೇರೆ ಬೇರೆ ಚಟ್ನಿ ಇರ್ತದೆ. ಕೆಂಪು ಚಟ್ನಿ, ಕಾಯಿ ಚಟ್ನಿ, ಮತ್ತೆ ಯಾವುದಾದ್ರೂ ಕಾಳಿದ್ದು ಚಟ್ನಿ, ಆಮೇಲೆ ತಿಮ್ಮರೆ ಏನೋ ಚಟ್ನಿ ಮಾಡ್ತಾರೆ. ಬಟ್ ಎಲ್ಲದಕ್ಕೂ ಮಾಮೂಲಿಯಾಗಿ ಚಟ್ನಿಯೇ ಜಾಸ್ತಿ ಇರ್ತದೆ. ಎಂತ ಹಾಳಾಗಿದೆಯಾ? ಇದು ತುಂಬ ಎಳೆಕಾಯಿ. ಅಡುಗೆ ಮಾಡೋದು ಮಾಸ್ಟರ್ ಶೆಫ್ ಥರ ಫೀಲ್ ಆಗ್ತದೆ ಮಾರಿ. ಅವರು ಸಹ ಇಷ್ಟೊಂದು ಶೋ ಆಫ್ ಮಾಡ್ಲಿಕ್ಕಿಲ್ಲ. ಅರ್ಧಂಬರ್ಧ ಬರುವುದೇ ಒಂದು ಗೋಳು. ಪುದೀನವನ್ನು ಕ್ಲೀನ್ ಮಾಡುವ. ಸ್ಟೋರೀಸ್ ಎಲ್ಲ ಇರುತ್ತಲ್ಲ, ಕಿಡ್ಸ್ ಅಂತಲ್ಲ ಸ್ಟೋರೀಸ್. ಸೊ ನನಗೆ ಆ ಥರ ಹೇಳೋದಂದ್ರೆ ಇಷ್ಟ. ಅಂದರೆ ಈ ಥರ ಬೇರೆ ಲ್ಯಾಂಗ್ವೇಜ್ ಇರುತ್ತೆ, ಇನ್ನೊಂದೇನಿರುತ್ತೆ ಅದನ್ನು ನಾವು ಕನ್ನಡ ಟ್ರಾನ್ಸ್ಲೇಟ್ ಮಾಡೋದು ಅಥವಾ ಶಾರ್ಟ್ಕಟ್ ಆಗಿ ಹೇಳೋದು, ಆ ಥರದಂದ್ರೆ ನನಗೆ ಇಷ್ಟ. ಆ ಥರ ಮಾಡೋದಂದ್ರೆ ಇಷ್ಟ. ಹಾಕುವ ನಾವು. ಇದೊಂದು ಬಿಡಿಸೋದೇ ನನಗೆ ಇರಿಟೇಟ್ ಆಗೋದು ಮಾರೆ. ಅದಕ್ಕೆ ನಾನು ಅಂಗಡಿ ತರುವಾಗ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ತರೋದೇ ಇಲ್ಲ. ಯಾಕಂದ್ರೆ ನನಗೆ ಬಿಡಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಆದಷ್ಟು ಉಪ್ಪು ಹಾಕೋದು. ಪುದೀನ ಇಷ್ಟು ಗಟ್ಟಿ ಇದೆ, ಸಾಫ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಬೇಕು ನಾವು. ವಾ ಜಾಸ್ತಿ. ಇವಾಗ ಇದು ಸರಿ ಆಯ್ತು ದೋಸೆ ಮಾಡ್ಲಿಕ್ಕೆ. ಸ್ವಲ್ಪವೇ ಸ್ವಲ್ಪ. ಸ್ಟಾರ್ಟಿಂಗ್ ಎಣ್ಣೆ ಹಾಕ್ಬೇಕು, ಆಮೇಲೆ ಎಷ್ಟೊಂದು ಎಣ್ಣೆ ಹಾಕ್ಬೇಕಂತಿಲ್ಲ. ಶೈ ಅಂತ ಸೌಂಡ್ ಬರಬೇಕು, ಅವಾಗಲೇ ಮಜಾ ಇರುತ್ತೆ. ಆಮೇಲೆ ಇದನ್ನ ಮೆಲ್ಲ ಸ್ಪ್ರೆಡ್ ಮಾಡಬೇಕು. ಆ್ಯಕ್ಚುಲಿ ನಾನು ಈ ಥರ ಕುಕ್ಕಿಂಗ್ ಮಾಡಿ ವಿಡಿಯೋ ಮಾಡಿದರೆ ನನ್ನ ಮನೆಯವರು ಮಾಡಿದ್ರು, ನನ್ನ ಸಿಸ್ಟರ್ಸ್, ನನ್ನ ಫ್ರೆಂಡ್ಸ್, ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ನೋಡಿದರೆ ಅವರಿಗೆ ಸರ್ಪ್ರೈಸ್ ಆಗ್ತದೆ. ಇವಳಿಗೆ ಅಡುಗೆ ಬರೋದಿಲ್ಲ ಉದಾಸೀನ ಮಾರಿ, ಅದರಲ್ಲಿ ವಿಡಿಯೋ ಬೇರೆ ಬೇರೆ ರೆಕಾರ್ಡ್ ಮಾಡಿ ಬೇರೆ ಆಗ್ತಿದ್ದಾಳೆ ಅಂತ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಅಷ್ಟೇ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ವ್ಲಾಗ್ವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಇಷ್ಟೇ.